ಇದೇ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದಾರೆ. ಧೂರಿ ವೇದಿಕೆಯಲ್ಲಿ ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಸಾಕಷ್ಟು ಹಿರಿಯ ಶಾಸಕರು, ಅದೇ ರೀತಿಯಾಗಿ ಕಾರ್ಯಕರ್ತರು ಎಲ್ಲರೂ ಸಹ ಸಾಕಷ್ಟು ಉತ್ಸಾಹದಿಂದ ಇದ್ದಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪನವರ ಜೊತೆ ಯಡಿಯೂರಪ್ಪನವರನ್ನ ಮೊದಲಿಂದ ನೋಡಿರೋರು, ಜೊತೆಗೆ ಯಡಿಯೂರಪ್ಪನವರು ನಡೆದು ಬಂದ ಹಾದಿಯನ್ನ ಸಹ ಕಣ್ಣಾರೆ ಕಂಡಿರುವಂತಹ ನಮ್ಮ ಕಾಪು ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಸಾಕಷ್ಟು ಉತ್ಸಾಹದಿಂದ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಕ್ಷೇತ್ರದಲ್ಲೂ ಸಹ ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಸಹ ನಡೆಸ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಮ್ಮೆಲ್ಲ ಆಶಯ ಇದೆ. ಹೇಳ್ತಾರೆ, ಗೆಲುವಿಗೆ ಹಲವು ತಂದೆ ಸೋಲು ಅನಾಥ ಅಂತೇಳಿ. ಪಕ್ಷ ಆ ಕಾಲಘಟ್ಟದಲ್ಲಿ ಕೇವಲ ಇಬ್ಬರು ಶಾಸಕರಿರುವಾಗ ಕೂಡ ಅವರು ಹೋರಾಟದ ಬದುಕನ್ನು ರೂಪಿಸ್ಕೊಂಡಂಥವ್ರು, ರೈತರ ಪರವಾಗಿ ಧ್ವನಿ ಎತ್ತಂಥವ್ರು, ದೀನರ ದಲಿತರ ಪರವಾಗಿ ಧ್ವನಿ ಎತ್ತಂಥವ್ರು, ಪಕ್ಷ ಸಂಘಟನೆಗೋಸ್ಕರ ಶಿಕಾರಿಪುರದಿಂದ ಬೆಂಗಳೂರಿನ ರಾಜಧಾನಿಗೆ ಪಾದಯಾತ್ರೆ ಮಾಡಿದಂಥ ಪುಣ್ಯಾತ್ಮ, ಸೈಕಲ್ ಯಾತ್ರೆಯನ್ನು ಮಾಡಿದಂಥ ಪುಣ್ಯಾತ್ಮ, ತನ್ನ ಬದುಕಿನ ಬಹುಪಾಲು ಭಾಗವನ್ನು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಾಗಾಗಿ ಅಂಥವರ ಸ್ಮರಣೆ ಆಗಬೇಕು. ರಾಜಕೀಯ ಬದುಕಿನ 50 ವರ್ಷಗಳ ಸಾರ್ಥಕ ಹೆಜ್ಜೆ ಅಂತೇಳಿ ನಾವೇನು ಭಾವಿಸ್ತೇವೆ. ಆ ನಿಟ್ಟಿನಲ್ಲಿ ಅವರನ್ನು ನೆನೆಸಬೇಕಾಗ್ತದೆ. ಒಂದು ಕಾಲದಲ್ಲಿ ಹೇಳ್ತಿದ್ರು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಅಂದರೆ ಏಕಾಂಗಿ ಹೋರಾಟ ಮಾಡಿ, ವೀರ ಅಭಿಮನ್ಯುನ ಹಾಗೆ ಏಕಾಂಗಿ ಹೋರಾಟ ಮಾಡಿ ನೋಡಿ. ಆ ಕಾಲದಲ್ಲಿ ಇಬ್ಬರು ಗೆಲ್ತಾರೆ. ಅದರಲ್ಲಿ ಮತ್ತೆ ವಸಂತ ಬಂಗೇರವರು ಮತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾರೆ. ಹಾಗಾಗಿ ಏಕಾಂಗಿಯಾಗಿ ಪಕ್ಷವನ್ನು ಕಟ್ತಾರೆ. ಅಂದರೆ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಹಾಗಾಗಿ ಅವರ ಹೋರಾಟದ ಬದುಕು ಹೇಳ್ತಾರಲ್ಲ, ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಪಟ್ಟಂಥ ಪಾಡು, ಪಟ್ಟಂಥ ಕಷ್ಟ, ಅದೆಲ್ಲ ನಮ್ಮಂಥ ನಾವೆಲ್ಲ ಫಸ್ಟ್ ಟೈಮ್ MLA ಆಗಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ದೊಡ್ಡ ಪಾಠ ಅಂತ ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಕೇವಲ ಸನ್ಮಾನ ಮಾತ್ರ ಅಲ್ಲ, ಇಲ್ಲಿ ಅವಮಾನ ಸಿಗ್ತದೆ. ಅವ್ರು ಹೇಳಿರ್ತಕ್ಕಂಥ ಮಾತು, ನಾನು ಶಾಸಕನಾದಾಗ ಕೇವಲ ಇಲ್ಲಿ ಜೈಕಾರ ಮಾತ್ರ ಅಲ್ಲ, ಧಿಕ್ಕಾರ ಕೂಡ ಜನಕ್ಕೆ ಹೋಗ್ತಾರೆ, ಅದನ್ನು ಕೇಳಿಸ್ಕೊಳ್ಳೋ ಸಹನೆ ನಿಮಗಿರಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಮತ್ತು ಕಾಯ ವಾಚ ಮನಸ್ಸು, ನೀವು ಒಂದು ತಾಯಿ ಸ್ಥಾನದಲ್ಲಿ ನಿಂತು ಕ್ಷೇತ್ರವನ್ನು ಪರಿಪಾಲನೆ ಮಾಡಬೇಕು. ನಾನು ಮೊದಲು ಶಾಸಕನಾಗಿ ಹೋದಾಗ ಅವರು ಆಶೀರ್ವಾದ ತೊಗೊಳ್ಳೋಣ ಅಂತ ಮನೆಗೆ ಹೋಗಿದ್ದೆ. ಆಗ ಅವರು ಹೇಳಿರ್ತಕ್ಕಂಥ ಮಾತು, ನನ್ನ ಮುಂದಿನ ನಡೆ ಹೇಗಿರಬೇಕು ಅಂದರೆ, ಒಂದು ತಾಯಿ ಸ್ಥಾನದಲ್ಲಿ ನಿಂತು ನೀವು ಇದು ಮಾಡಬೇಕು. ನಿಮಗೆ ಅಲ್ಲಿ ಪಕ್ಷ ಬರಬಾರ್ದು, ಜಾತಿ ಬರಬಾರ್ದು, ಧರ್ಮ ಬರಬಾರ್ದು. ತಾಯಿ ಹೇಗೆ ತಮ್ಮ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾರೋ ಅದೇ ರೀತಿ ನೀವು ಕೂಡ ಈ ಕ್ಷೇತ್ರ ಜನರನ್ನು ಪಾಲನೆ ಪೋಷಣೆ ಮಾಡಬೇಕು. ಯಾವುದೇ ಪೂರ್ವಗ್ರಹದಿಂದ ನೀವು ಇನ್ಮೇಲೆ ದೂರ ಇರಬೇಕು ಎನ್ನುವಂಥ ಕಿವಿಮಾತು, ನಾನೊಂದು ತಪಸ್ಸು ಅಂತೇಳಿ ನನ್ನ ಎದೆಯಲ್ಲಿ ನಾನು ಇವತ್ತಿಗೆ ಇಟ್ಕೊಂಡಿದ್ದೇನೆ. ಸರ್, ಅದೇ ರೀತಿಯಾಗಿ ನೀವು BJPಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರೆ ಸಾಕಷ್ಟು ಜನರಿಗೆ, ಸಾಕಷ್ಟು ಕಾರ್ಯಕರ್ತರಿಗೆ BJPಗೆ ಬರೋಕ್ಕೂ ಮೊದಲು ಯಡಿಯೂರಪ್ಪನವರು ಸಾಕಷ್ಟು ಸ್ಫೂರ್ತಿ ಇರ್ತಾರೆ. ಇದೇ ಕಾರಣಕ್ಕೆ BJPಗೆ ಬರ್ತಿರ್ತಾರೆ. ಸೊ ಹೀಗಾಗಿ ನಿಮಗೂ ಸಹ ಯಡಿಯೂರಪ್ಪನವರ ಸ್ಫೂರ್ತಿನ ಯಾವ ರೀತಿ? ನೋಡಿ, ನನಗೆ ಖಂಡಿತ ನನಗೆ ಕರೆದು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ವಿಶ್ವಾಸ ತುಂಬಿದಂಥವ್ರು ಯಡಿಯೂರಪ್ಪನವರು. ಅನಂತರದಲ್ಲಿ ನನಗೆ ನರೇಂದ್ರ ಮೋದಿಯವರ ನಾಯಕತ್ವ, ನಾನು 2015ರಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ನಾನು ಬಂದಿರತಕ್ಕಂಥದ್ದು. ಈ ಮನುಷ್ಯನಿಂದ ಏನಾದರೂ ಆಗ್ತದೆ, ಈ ದೇಶ ಉಳಿಬೇಕಾದ್ರೆ ಇಂಥವ್ರ ಕೈಗೆ ನಾಯಕತ್ವ ಬರಬೇಕು. ಹಾಗಾಗಿ ನಾವು ಏನಾದರೂ ಶಾಸಕ ಆಗಬೇಕಂತಲ್ಲ, ಏನಾದರೂ ಅಳಿಲು ಸೇವೆ ಮಾಡಬೇಕು ಈ ಪಕ್ಷಕ್ಕೆ ಅಂತೇಳಿ ಬಂದಿರತಕ್ಕಂಥ, ಯಾವುದೇ ಸ್ವಾರ್ಥ ಇನ್ನೊಂದು ನನ್ನದು ಇರಲಿಲ್ಲ. ಮತ್ತು ಒಂದು ಕೆಲಸ ಮಾಡ್ತಾ ಹೋದೆ. ಪಕ್ಷ ನಮ್ಮ BL ಸಂತೋಷ್ ಜಿಯವರಿದ್ದಾರೆ, ಯಡಿಯೂರಪ್ಪಜಿ ಇದ್ದಾರೆ, ಇಂಥ ಹಿರಿಯರೆಲ್ಲ ಕರೆದು ನಮಗೆ ಧೈರ್ಯ ಹೇಳಿ ಟಿಕೆಟ್ ಕೊಟ್ಟು ನನ್ನನ್ನು ಗೆಲ್ಲಿಸುವಲ್ಲಿಯವರಿಗೆ ಕೂಡ ಎಲ್ಲರೂ ಶ್ರಮಿಸಿದ್ದಾರೆ. ಸರ್, ಅದೇ ರೀತಿಯಾಗಿ ಯಡಿಯೂರಪ್ಪನವರು CM ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವ ರೀತಿಯಾಗಿತ್ತು? ಅನುದಾನಗಳಾಗಿರ್ಬೋದು. ನೋಡಿ, ತುಂಬ ಬೇಸರ ವಿಚಾರ ಅಂತ ಹೇಳಿದರೆ, ಲಾಲಾಜಿ ಮೆಂಡನವರು ಆವಾಗ ಶಾಸಕರಾಗಿದ್ದರು. ಸುಮಾರು 2,500 ಕೋಟಿ ಅನುದಾನವನ್ನು ಅವ್ರು ಕೊಟ್ಟಿದ್ದರು. ನಾನು ನನ್ನ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಿದ್ದೆ, ಒಂದು ನಮ್ಮ ಒಳ್ಳೆಯ ಧರ್ಮ ಗೆಲ್ಲಬೇಕು. ಅನಂತರದಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ, ಅಂದರೆ ಲಾಲಾಜಿ ಮೆಂಡನವರ ಮೂಲಕ ಯಡಿಯೂರಪ್ಪವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಗೆಲ್ಲಬೇಕು. ಮತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಘನತೆ, ಗೌರವ, ಘನಸ್ಥಿಕೆ ಅಂತಂದು ಕೊಟ್ಟಂಥ ನರೇಂದ್ರ ಮೋದಿಯವರ ನಾಯಕತ್ವ ಗೆಲ್ಲಬೇಕು ಅಂತೇಳಿ ನಾನು ಎಲ್ಲ ಜನರಿಗೆ ಹೋಗಿ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದೆ. ಹಾಗಾಗಿ ನೋಡಿ, ನೌ ಆರ್ ನೆವರ್. ಈ ದೇಶ ಇವತ್ತು, ನಿನ್ನೆ ವೆಸ್ಟ್ ಬೆಂಗಾಲಲ್ಲಿ ಕೂಡ ನಾವು ಗೆದ್ದಿದ್ವಿ ಅಂತ ಹೇಳಿದರೆ, ಇಲ್ಲಾಂದರೆ ದೇಶ ಎಲ್ಲಿ ಹೋಗ್ತಿತ್ತು. ಹಾಗಾಗಿ ತುಂಬ ಇಲ್ಲಿಯ ಪ್ರಜ್ಞಾವಂತ ಮತದಾರರು, ವೆಸ್ಟ್ ಬೆಂಗಾಲ್ ಅಂತ ಊರಲ್ಲಿ ಕೂಡ ಪ್ರಜ್ಞಾವಂತ ಮತದಾರರು ಅಷ್ಟು ಬಹುಮತವನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ವ್ಯವಸ್ಥೆ, ನಮ್ಮ ಪ್ರಧಾನಿಯವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅದಕ್ಕೆ
ಪೂರಕವಾಗಿ ನೋಡಿ, ಇವರು ಯಡಿಯೂರಪ್ಪ ಅವರು ನರೇಂದ್ರ ಮೋದಿಯವರ ಸಮಕಾಲೀನರು, ಆ ಕಾಲದಲ್ಲಿ ಒಟ್ಟಿಗೆ ಬೆಳೆದಂಥವ್ರು ಅವರು. ಹಾಗಾಗಿ ಖಂಡಿತ ನಮ್ಮೆಲ್ಲ ಬದ್ಧತೆ ಇದೆ, ನಾವಲ್ಲಿ ಹೋಗಬೇಕು, ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಹಾಗೇ ನಾನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದೆ, ಮನೆಯಲ್ಲಿ ಕೂಡ ಒಂದು ದೀಪ ಹಚ್ಚಿ ನಾಡಿನ ಕಾರ್ಯಕ್ರಮ ಒಳ್ಳೆಯದಾಗಲಿ ಅನ್ನೋಂಥ ಮಾತನ್ನು ನಾವು ಕೂಡ ಒಂದು 1000 ಜನ ಕಾರ್ಯಕರ್ತರು ಕಾಪಿಂದ ಹೊರಟಿದ್ದೀವಿ. ಸಾಯಂಕಾಲ ಅಲ್ಲಿ ಹೊರಟು ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮತ್ತು ನಾಳೆ 9ನೇ ತಾರೀಕು ಬೆಳಿಗ್ಗೆ ನಾವು ಚಿತ್ತೂರಿಗೆ ತಲುಪೋರಿದ್ದೀವಿ.